ಇಲ್ಲಿ ಶುಭವಿವಾಹ ಮ್ಯಾಟ್ರಿಮೋನಿಯಲ್ಲಿ ನಿಮ್ಮ ಮಗಳು ಮಗನ ಮದುವೆ ಸೆಟ್ ಆಗಿದೆ. ನಿಮ್ಗೆ ಮ್ಯಾಟ್ರಿಮೋನಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದು ಅಂದ್ರೆ ನಿಜವಾಗ್ಲೂ ಟೆನ್ಷನ್ ಫ್ರೀ ಆಗಿದ್ದೀವಿ. ಯಾಕಂದ್ರೆ ಬ್ರೋಕರ್ ಅದು ಇದು ಅನ್ಕೊಂಡು ಈಗ ನಮ್ಗೆ ತುಂಬಾ ರಿಸ್ಕ್ ಆಗಿರ್ತಾ ಇತ್ತು. ಸೊ ನೀವೇ ಎಲ್ಲ ಮೊದ್ಲೇ ಇದ್ ಮಾಡಿ ನಮ್ಗೆ ಇಷ್ಟು ಹೆಲ್ಪ್ ಮಾಡಿದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕಂದ್ರೆ ನಿಮ್ ಸ್ಟಾಫ್ ಆಗ್ಲಿ ನೀವಾಗ್ಲಿ ತುಂಬಾ ಹೆಲ್ಪ್ ಮಾಡಿದೀರಾ. ವಿ ಆರ್ ವೆರಿ ಹ್ಯಾಪಿ. ಅಷ್ಟೇ, ಎಲ್ಲರೂ ಅಷ್ಟೇ ಖಂಡಿತ ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೇದಾಗೆ ಆಗುತ್ತೆ ಅಷ್ಟೇ. ಮ್ಯಾಮ್ ಹುಡುಗಿ ಬಗ್ಗೆ ಏನ್ ಹೇಳಕ್ ಪಡ್ತೀರಾ? ಅವ್ರ ಮೀಟಿಂಗ್ ಹೆಂಗಿತ್ತು ಫಸ್ಟ್ ಟೈಮ್? ಮ್ಯಾಮ್ ಹುಡುಗಿ ಬಗ್ಗೆ ಅಂದ್ರೆ ನಾವು ಆಕ್ಚುಲಿ ಆನ್ಲೈನ್ ಇದ್ರಲ್ಲೇ ಮಾಡಿದ್ದು. ಶ್ರುತಿ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಸೊ ಅವರು ರೆಫರೆನ್ಸ್ ಕೊಟ್ರು. ಆಮೇಲೆ ಏನಿಲ್ಲ ಮ್ಯಾಮ್, ಹುಡುಗಿ ಓಕೆ ಅಂದ್ರೆ ಓಕೆ ಅಂತ ಅವ್ರ ಫ್ಯಾಮಿಲಿಗೂ ಹೇಳಿದೆ. ಸೊ ಇಬ್ರು ಮೀಟ್ ಮಾಡಿದ್ರು. ಫಸ್ಟ್ ಮೀಟ್ ಅಲ್ಲೇ ಓಕೆ ಆಯ್ತು. ಆಮೇಲೆ ನೋಡಿದ್ರೆ ಎಲ್ಲ ನೋಡ್ಬೇಕಂದ್ರೆ ಅವ್ರು ನಮ್ ರಿಲೇಟಿವೇ ಆದ್ರು. ಸೊ ಅದೊಂದು ಬೆನಿಫಿಟ್ ಆಯ್ತು. ಯಾಕಂದ್ರೆ ನಮಗ್ ಗೊತ್ತಿರಲ್ಲ ಬ್ಯಾಕ್ ಗ್ರೌಂಡ್ ಏನು ಅಂತ. ಒಂದು ಸರಿ ನಾವು ಇಲ್ಲಿ ಬಂದು ರಿಜಿಸ್ಟರ್ ಮಾಡಿದ್ರೆ ಇಷ್ಟು ಒಳ್ಳೇದಾಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಆಕ್ಚುಲಿ. ಬಂದ್ಮೇಲೆ ತುಂಬಾ ಆಯ್ತು. ನೋಡಿದ್ರೆ ನಮ್ ರಿಲೇಟಿವ್ ಒಳ್ಳೆ ಹುಡುಗಿನೂ ಒಳ್ಳೆ ಫ್ಯಾಮಿಲಿ ಸಿಕ್ತು. ಅದೇ ನಮಗ್ ಮೇನ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೈ ಸರ್, ನೀವ್ ಆಕ್ಚುಲಿ ಹೇಳಿದ್ರಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹಿಂಗೆ ಇದು ವರ್ಕ್ ಮಾಡ್ತಿದೀವಿ ಅಂತ. ಸೊ ನೀವೇನ್ ಹೇಳ್ತೀರಾ ನಮ್ಮ ಮ್ಯಾಟ್ರಿಮೋನಿ ಬಗ್ಗೆ? ಏನ್ ಹೇಳೋದಿಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಈ ತರದೊಂದು ತುಂಬಾ ಒಂದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಯಾರು ನಂಬೋದು, ಯಾರು ಬಿಡೋದು, ಯಾವ ಫ್ಯಾಮಿಲಿ ಯಾರು ಹೆಂಗಿದ್ರೆ ಏನೋ ಗೊತ್ತಾಗಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಂದು ನಾವು ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ನಮಗೆ ಟೆನ್ಷನ್ ಫ್ರೀ ಆಯ್ತು. ಜೊತೆಗೆ ಏನಂದ್ರೆ ನಮ್ಗೆ ತುಂಬಾ ಓಡಾಡ್ಕೊಂಡು ಬ್ರೋಕರ್ ಇಟ್ಕೊಂಡು ಅವ್ರ ಹತ್ರ ಅವ್ರ ಅಷ್ಟು ಕೊಟ್ಟು ಒದಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ನಮ್ಗೆ ಯಾವ್ದು ಬೇಕಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರೋಂತ ಹೆಣ್ಮಕ್ಳು ನೋಡ್ತೀವಿ, ನಮ್ಗೆ ಓಕೆ ಆಗಿತ್ತು ಅಂದ್ರೆ ಖಂಡಿತ ಮಾಡ್ತಿದ್ವಿ. ಇಂತ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ಸ್ ಸರ್. ನಮ್ ಇಡೀ ಇದ್ರಲ್ಲಿ ಮದುವೆ ಸೆಟ್ ಆಗಿರೋದ್ರಲ್ಲಿ ಒನ್ ಆಫ್ ದ ಮೋಸ್ಟ್ ಕ್ಯೂಟೆಸ್ಟ್ ಕಪಲ್ ಸಂಜಯ್ ಮತ್ತೆ ಮೇಘನಾಗೆ ಕಂಗ್ರಾಚುಲೇಷನ್.